ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಇವತ್ತೇನಂದರೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಶಾಪಲ್ಲಿ. ಇವಾಗ ಕಂಪ್ಲೀಟ್ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀವಿ. ನೋಡಬೇಕು, ರಕ್ಷಿತನ ಕರೆದಿದ್ದೀನಿ, ಬಾರೋ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಏನು ಅಂತ ನೋಡಬೇಕು. ಎಲ್ಲ ಒಂದಷ್ಟು ಬಾಕ್ಸಸ್ ಅದು ಇದು ಅಂತ ಎಲ್ಲ ಇದೆ. ಅದಕ್ಕೆ ಇದೆಲ್ಲ ಹಿಂದೆಗಡೆ ಬ್ಯಾಕ್ ಸೈಡೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ. ಇವಾಗ ಶಾಪ್ ಬೇರೆ ಕ್ಲಿಯರ್ ಮಾಡಬೇಕಲ್ವ ನಾವು, ಸೊ ಅದಕ್ಕೆ. ಮತ್ತು ಇನ್ನೊಂದು ಏನಂದರೆ ಇಂಟೀರಿಯರ್ ಕತೆ ಏನಾಯಿತು, ಏನು ಎತ್ತ, ನಾವು ಇದನ್ನು ಬೇರೆಯವ್ರಿಗೆ ಕೊಡಬೇಕಂತ ಇದ್ವಿ. ಅದ್ರ ಕತೆ ಏನಾಯಿತು ಅಂತ ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಸೊ ಹಾಗೆ ಬ್ಲಾಗ್ ನೋಡಿ, ಫುಲ್ ಡೇ ಇವತ್ತು ಬ್ಲಾಗ್ ಏನಾಗುತ್ತೆ ಏನು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಪ್ಯಾಕಿಂಗ್ ಎಲ್ಲ ಏನೇನು ಮಾಡ್ತಾಯಿದ್ದೀವಿ, ಏನೆಲ್ಲ ಇದೆ, ನಾನು ಎಷ್ಟೆಲ್ಲ ಎತ್ತಿಟ್ಟಿದ್ದೀನಿ ನನಗೆ ಬೇಕು ಅಂತ ಸೀರೆಗಳು, ಅದೆಲ್ಲ ಇದೆ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂದರೆ, ಎಷ್ಟೊಂದು ವ್ಯೂವರ್ಸ್ ಕ್ಲಿಯರೆನ್ಸಲ್ಲಿ ಹಾಕ್ತಾಯಿದ್ದೀನಿ ಅಂತ ಹೇಳಿ ಎಷ್ಟೊಂದು ವ್ಯೂವರ್ಸು ಸುಮಾರು ಎಲ್ಲರೂ ಅಷ್ಟೇ 2, 3, 4 ಸೀರೆ 5 ಸೀರೆ ಈ ಥರ ಬುಕ್ಕಿಂಗ್ ಮಾಡ್ಕೊತಾ ಇದ್ದಾರೆ ಎಲ್ಲರೂ, ಆಲ್ಮೋಸ್ಟ್ ಎಲ್ಲದನ್ನು. ಸೊ ಖುಷಿ ಅಂತ ಅನಿಸುತ್ತೆ ನಿಜವಾಗ್ಲೂ. ಮತ್ತು ಇನ್ನು ಸುಮಾರು ಜನ ಅನ್ಕೊತಾ ಇರೋದಂದರೆ, ನಿಖಿತಾ ಯಾಕೆ ಬಿಸ್ನೆಸ್ ಆಗ್ತಾಯಿಲ್ವಾ ಅಂತ ಹೇಳ್ಬಿಟ್ಟು ಶಾಪ್ನ ಕ್ಲೋಸ್ ಮಾಡ್ತಾ ಇರೋದಂತ ಸುಮಾರು ಜನ ಕೇಳಿದ್ದೀರಾ. ಅದಕ್ಕೂ ಏನಂತ ಆನ್ಸರ್ ಮಾಡ್ತೀನಿ ನಾನು ಇವತ್ತಿನ ಬ್ಲಾಗ್ನ. ಹೀಗೆ ವಾಶ್ ಮಾಡ್ತಾರೆ. ಸೊ ಓಕೆ, ಇವಾಗ ಕಂಪ್ಲೀಟ್ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ಬ್ಯಾಕ್ ಸೈಡ್ ಕ್ಲೀನ್ ಮಾಡಬೇಕು. ಆದ್ದರಿಂದ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟು ಬ್ಯಾಗ್ ಎಲ್ಲ ಒಂದಿಷ್ಟಿದ್ದಾವೆ. ಸೊ ಇದೇನಂದರೆ ಸಪ್ರೇಟ್ ಥರ ಮಾಡಿದ್ರು ಅವರು, ಎಲ್ಲಾದ್ರೂ ಪಾರ್ಟಿಷನ್ ಥರ ಮಾಡಿದ್ದು. ಸೊ ನಾನು ಮ್ಯಾಟ್ಗಳೆಲ್ಲ ಇದೆಲ್ಲ ನಮ್ಮ ಮಮ್ಮಿ ಕೊಟ್ಟು ಕಳ್ಸಿದ್ದು ನನಗೆ ಅಂತ. ಅವಾಗ ಮನೆ ಹತ್ರ ಮಾಡ್ಕೊಂಡು ಬರೋರಂತೆ. ಸೊ ಅವಾಗ ನನ್ನ ಮಗಳಿಗೆ ಬೇಕು, ಹಬ್ಬಗಳು ಹರಿದಿನ ಮಾಡ್ತಾ ಇರ್ತಾಳೆ ಜಾಸ್ತಿ, ಕೆಳಗಡೆ ಕುತ್ಕೊಳ್ಳೋಕೆ ಚಾಪೆ ಹಾಕೋಬೇಕು, ಅದ್ರ ಬದಲು ಈ ರೀತಿ ಮ್ಯಾಟ್ ಆದ್ರೆ ಚಂದ ಅನ್ಕೊಂಡು ಮಮ್ಮಿ ಎಲ್ಲ ಕೊಟ್ಟು ಕಳ್ಸಿದ್ರು. ಮನೇಲಿ ಇನ್ನೂ ಎಷ್ಟೊಂದವೆ. ನಾನಿಲ್ಲ, ಅವಾಗ ಯಾವಾಗಲೂ ಪೂಜೆ ಮಾಡಕ್ಕೆ ಏನಪ್ಪ ಅಂತ ತಂದಿದ್ದೆ. ವಾಶ್ ಮಾಡಿ ನೆಕ್ಸ್ಟ್ ನಾನು ಇವಾಗ ಬೇಕಾಗುತ್ತೆ ಇದಕ್ಕೆ ಮನೆ ಗೃಹಪ್ರವೇಶಕ್ಕೆ ಎತ್ತಿರ್ಬೇಕು. ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಇವಾಗ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಇವಾಗ ರಕ್ಷಿತ್ಗೆ ಅದೆಲ್ಲ ಕೊಟ್ಟಿದ್ದೀನಿ. ಇಲ್ಲೆಲ್ಲ ಕ್ಲೀನ್ ಮಾಡಿ ಬಾಕ್ಸ್ಗಳೆಲ್ಲ ಕೊಟ್ಟಿದ್ದೀನಿ. ಅದೆಲ್ಲ ಎತ್ಕೊಂಡು ಹೋಯ್ತವನಿ. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಸೀರಾ ಬರೋ ಕಸಗಳನ್ನೆಲ್ಲ ನೋಡಿ, ನಮ್ದೆಲ್ಲ ಫುಲ್ಲು ಸ್ಟಾಕ್ ಎಲ್ಲ ಖಾಲಿ ಆಗ್ತಾ ಇದೆ. ಹಿಂದೆ ಇದ್ದಿದ್ದು ಅಂದರೆ ಸ್ಯಾರಿ ಬಾಕ್ಸ್ಗಳೆಲ್ಲ ಏನೇನಿದ್ವು ಎಲ್ಲ ತೆಗೆದು ತುಂಬಿ ನೋಡಿ, ಬೇಕಾಗಿರೋ ಎಲ್ಲ ಇದು ಮಾಡಿ ಹೇಳ್ಕೊಂಡು. ಇಲ್ಲಿ ಗುಜ್ರಿ ಇದೆ ನೋಡಿ. ಏನಾಯ್ತು? ಯಾರಿದ್ದಾರೆ? ನಾಚಿಕೆ ಅಂತೆ ಫ್ರೆಂಡ್ಸ್ ಅವನಿಗೆ ಎಳ್ಕೊಂಡು ಹೋಗಕ್ಕೆ. ನೋಡಿ ಅಲ್ಲಿ ಆ ಆಂಟಿ ರೆಡ್ ಏನೋ ಅಲ್ಲೊಂದು ಹುಡುಗಿ ಹೋಗ್ತಿದ್ಲಂತೆ, ಅವಳು ಮುಂದೆ ನಾಚಿಕೆ ಆಗುತ್ತಿದೆ ಎಳ್ಕೊಂಡು ಹೋಗಕ್ಕೆ ಕಸಕ್ಕೆ ಅಂತ ಅಲ್ಲಿ ಇದು ಮಾಡ್ತಿದ್ದೆ. ನೋಡಿ ಅಲ್ಲಿ ಕಾರ್ ಬರ್ತಾಯಿದೆ ನೋಡಿ, ಅಲ್ಲೇ ಇರೋದು ಅದು. ನಮ್ದು ಒಂದು 2-3 ಅಂಗಡಿ ದಾಟಿದ್ರೆ ಸಿಕ್ಕುತ್ತಪ್ಪ. ಹಾಂ, ಹೇಳ್ಕೊಂಡು ಹೋಗ್ತೀನಿ ನಿಧಾನಕ್ಕೆ. ಲೆಕ್ಕ ಮಾಡ್ಸಕ್ಕೆ ರಮ್ಮಿನ ಕಳಿಸ್ತಾ ಇದ್ದೀನಿ. ಅಪ್ಪ ನಿಧಾನಲ್ಲಿ ಫುಲ್ಲು ಕಸ ಅಂದರೆ ಸ್ಯಾರಿ ರಟ್ಟುಗಳೆಲ್ಲ ಇದ್ವಲ್ಲ, ಸ್ಯಾರಿ ಬಾಕ್ಸಸ್ ಬರ್ತಾವಲ್ಲ, ಅದೆಲ್ಲ ಫುಲ್ಲು ಹಿಂದೆಗಡೆ ಬ್ಯಾಗಲ್ಲಿ ತುಂಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ಕೊಟ್ಟು ಕಳಿಸ್ತಾ ಇದ್ವಿ. ಹೋಗಿ ಹಾಕ್ಬಿಟ್ಟು ಬಾ ಅಂತ ಹೇಳಿ. ಗಾಡಿಲಂತೂ ಅದನ್ನ ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ಉಪ್ರಾಣೆ ಅಲ್ವಾ. ಸೊ ಅದಕ್ಕೆ ಹೇಳ್ಕೊಂಡೋಯ್ತು ದರ ಅಂತ. ಅವ್ರು ತಗೊಳ್ಳಲ್ಲ ಅಲ್ಲೇ ಯಾಕೆ ಬಂದ್ಬಿಟ್ರಿ ಅದೇನೆ ತಗೊಳ್ಳ ಫೋನ್ ಮಾಡ್ತಾನೆ, ಮಾಡಿದ್ರೆ ಮತ್ತೆ ಹೇಳ್ಕೊಂಡ್ಬಂದ್ಬಿಟ್ರಿ ಏನು ಮಾಡೋಣ, ಇಲ್ಲಿಗೇನೆ ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಡ್ರಿ ಅನ್ಬೇಕು. ಅಯ್ಯೋ ಒಳ್ಳೆ ಹುಡುಗರು. ಹೌದು, ದೊಡ್ಡಮ್ಮನು ಬಿಡ್ಲಿಲ್ಲ, ಹೇಳ್ಕೊಂಡು ಹೊಂಟದ ನೋಡಿ. ಕತೆ ಕರ್ದು ನೀರಾಗೋದೆ ಫ್ರೆಂಡ್ಸ್. ನಾನಂತೂ ಇಲ್ಲಿ ನೋಡಿ ಎಷ್ಟು ಬೇರ್ತಾ ಇದ್ದೀನಿ. ಹಿಂದೆ ಎಲ್ಲ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡಿದ್ವಿ. ತೋರಿಸ್ತೀನಿ ಇದೆಲ್ಲ ಏನೇನಿತ್ತು. ಇದೊಂದು ಸ್ವಲ್ಪ ಬಬಲ್ ರ್ಯಾಪರ್ ಎಲ್ಲ ಏನಿತ್ತು ಅದೊಂದು ಸ್ವಲ್ಪ ಹಂಗೆ ಉಳಿಸಿದ್ದೀವಿ. ಸೊ ಇದೆಲ್ಲ ಜ್ಯುವೆಲ್ಲರಿ ಪ್ಯಾಕ್ ಮಾಡೋಕ್ಕೆ ಅಂತ ಇದು ಮಾಡ್ತಾ ಇದ್ದಿದ್ದು. ಕಂಪ್ಲೀಟಾಗಿ ಇಲ್ಲೆಲ್ಲ ಹಾಗಾಗಿ ಇದ್ವು ಎಲ್ಲ ಕ್ಲೀನ್ ಮಾಡಿ. ಬಾಕ್ಸು ಬ್ಯಾಗ್ಗಳು ನೋಡಿ, ಇನ್ನೂ ಇಷ್ಟಿದಾವೆ ಬ್ಯಾಗ್ಗಳು. ನಮಗೂ ನೆಕ್ಸ್ಟ್ ಗೃಹ ಪ್ರವೇಶ ಅಂತ ಎಲ್ಲ ಹೇಳಿದ್ರೆ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಸದ್ಯಕ್ಕೆ ಸುಮ್ಮನೆ ಇದ್ದೀನಿ. ನಮ್ಮದೊಂದು ಹುಡುಗಿ ಇತ್ತು ಇಲ್ಲಿ. ಈ ಹುಡುಗಿನ ಏನು ಮಾಡೋದು ಅಂತ ಹೇಳಿ, ಯಾರು ಪಾಪ ಡ್ರೆಸ್ ಹಾಕ್ಕೊಂಡು ಬ್ಲೌಸ್ ಹಾಕೊಂಡು ನಿಲ್ಸೋ ಥರ ಇದ್ರೆ ಇದು ಬಂದು ನಮ್ಮ ರಮ್ಯಂದು ಇದು, ಮತ್ತು ಇದು ಬಂದು ರಮ್ಯದು. ಯಾಕಂದ್ರೆ ಅವ್ರು ಮನೆ ಖಾಲಿ ಮಾಡ್ಕೊಂಡು ಬಂದಾಗ, ಸೊ ಇದು ಏನಪ್ಪ ಜಾಗ ಅವ್ರ ಮನೆಗೆ ಸಾಲಲ್ಲ, ಮತ್ತು ಸೆಕೆಂಡ್ ಫ್ಲೋರು ಇದು ಎತ್ಕೊಂಡು ಹೋಗೋಕ್ಕಾಗಲ್ಲ, ಬೀರು ತುಂಬ ಹೆವಿ ಇದೆ ಅಂದ್ಬಿಟ್ಟು ಇಲ್ಲಿ ಇಟ್ಟೋಗಿದ್ದು. ಸೊ ಹಿಂಗಿದೆ ನಮ್ಮ ಸರ್ಕಸ್ಸು. ಬೇಜಾರಂತ ಅನಿಸ್ತದೆ, ಎಲ್ಲ ಖಾಲಿ ಆಗ್ತಾಯಿದ್ರೆ ಒಂಥರ ಬೇಜಾರು. ಏನು ಮಾಡೋದು, ಮಾಡಲೇಬೇಕಲ್ಲ ಅಲ್ವಾ. ಎಲ್ಲ ಇದೆಲ್ಲ ಕಂಪ್ಲೀಟ್ ಎಷ್ಟೋ ಕ್ಲೀನ್ ಆದಂಗೆ ಆಯ್ತಲ್ವಾ, ಕಂಪ್ಲೀಟ್ ಕ್ಲೀನ್ ಆದಂಗೆ ಆಯಿತು. ಕೊಡು ಫ್ರೆಂಡ್ಸ್. ಎಷ್ಟು ಕೊಟ್ರಂತೆ ಫ್ರೆಂಡ್ಸ್? ಎಷ್ಟು ಬಂದ್ಬಿಟ್ಟಾಗಿ 320 ರೂಪಾಯಿ ಕೊಟ್ಟರು ಅಂತಾನೆ. ಕೊಡೋ ಅಂತ ಇದ್ದೀನಿ. 30 ರೂಪಾಯಿ ಮಾತ್ರ ಕೊಟ್ಟ.
ಇಲ್ಲಿ ಅಷ್ಟಕ್ಕೆ 30 ರೂಪಾಯಿ. ನೀನು ಸುಳ್ಳು ಹೇಳ್ದೆ, ನಮ್ಮ ರಮ್ಯನು ಸುಳ್ಳು ಹೇಳಿದ್ರು. ಹೌದಾ? 30 ರೂಪಾಯಿ ಕೊಟ್ಟರು ಅಷ್ಟೇ. ಎಕ್ಸ್ಪೆಕ್ಟೇಷನ್ಸ್ ಮಮ್ಮ ಖುಷಿ. 320 ರೂಪಾಯಿ ಬಂತು ಅಂತ ತರಕಾರಿ. ಹಂಗಲ್ಲ, ಒಂಥರ ಖುಷಿ ಅಲ್ವಾ? ನೆನ್ಪಿಗೆ ಇಟ್ಕೊಂತೀನಿ ಕೊಡು ಅಂತ. ಸ್ಯಾರಿ ಬಾಕ್ಸ್ ಅಂತೂ ನಮ್ಗೆ ನೆಸೆಸಿಟಿನ ಏನ್ ಗೊತ್ತಾ, ಇದೆಲ್ಲ ಪಾರ್ಸಲ್ ಮಾಡಕ್ಕಲ್ಲ, ಈ ತರನೇ ನಮ್ಗೆ ಕವರ್ಗಳಲ್ಲಿ ಬರೋದು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತಂದು ಇಟ್ಟು ಹಾಗೆ ಮಾಡ್ತೀವಿ. ಅವ ಬೇವ್ರ ನೀರು ಇಳಿದು ಹೋಗ್ತಾ ಇದೆ ನನ್ಗಂತೂ. ಸ್ವಲ್ಪ ಸುಧಾರಿಸ್ಕೊತೀವಿ ಅಲ್ವಾ? ಕಾಫಿ ತಂದಾ? ಮತ್ತೆ ಬಡವ ನಮ್ಮ ಮನೇಲಿ ಹಾಲಿಲ್ಲ. ಅದನ್ನು ಬಿಚ್ಕೊಂಡ್ಬಿಡು CCTV ಫ್ರೀಸರ್ ಅಲ್ಲಿ. ಇತ್ತು ಮಾಡ್ಕೊ ಒಂದೋನಲ್ಲ, ಸುಮ್ಮನೆ ಟವ್ ಮಾಡ್ತಾನೆ. ನಿನ್ನೆ ಹಾಲು ಆರ್ಡರ್ ಮಾಡು ಅಂತ ಹೇಳದ್ನ, ಮಾಡಿದೀನಿ. ಫ್ರೀಸರ್ ಅಲ್ಲಿ ಇಟ್ಬಿಟ್ಟು ನೀವು ಆರ್ಡರ್ ಮಾಡಿದ್ದಾರಲ್ಲ, ನಾನು ಕಾಫಿ ಮಾಡ್ಕೊಂಡ್ ಬಂದಿಲ್ಲ, ನಾನು ತಗೊಂಡೋಗಿ ಮಾಡ್ಕೊಂಡ್ ಬಂದೆ ಅಂತ ಸುಳ್ಳು ಹೇಳ್ತಾನೆ. ಎಷ್ಟು ಹುಡುಗ ಮಾಡ್ತಾನೆ ಗೊತ್ತಾ? ನಮ್ಮ ಮನೇಲಿ ಗುಡ್ಡೆ ಬಿಸ್ಕೆಟ್ ನ ಫ್ರಿಡ್ಜ್ ಒಳಗಡೆ ಇಟ್ಟಿದ್ದಾರೆ. ಕ್ರಿಸ್ಪಿ ಆಗಿರುತ್ತೆ ಅಂತ ಇಟ್ಟಿದ್ದೀನಿ. ಫ್ರಿಡ್ಜ್ ಒಳಗಡೆ ಇಡ್ಬೇಕು ಬಿಸ್ಕೆಟ್ ಗಳನ್ನ, ಫ್ರಿಡ್ಜ್ ಅಲ್ಲಿ ಇಡ್ಬೇಕು. ನೀನ್ ಮೆತ್ತಗಾಗಿರ್ತಲ್ಲ, ಅದ್ ತಕ್ಷಣ ಫ್ರಿಡ್ಜ್ ಒಳಗಡೆ ಇಡು, ಕ್ರಿಸ್ಪಿ ಆಗ್ತವೆ. ಓವನ್ ಒಳಗಡೆ, ಇಲ್ಲಾಂದ್ರೆ ಚಪಾತಿ ಮಾಡ್ತೀವಲ್ಲ, ಚಪಾತಿ ಮಾಡ್ಬಿಟ್ಟು ಆದ್ಮೇಲೆ ಲಾಸ್ಟಿಗೆ ತವೆ ಮೇಲೆ ಮೆತ್ತಗಾಗಿರ್ತಲ್ಲ, ಅದನ್ನ ತವೆ ಮೇಲೆ ಸುಮ್ ಲೈಟ್ ಆಗಿ ಹಿಂಗ್ ಇಡ್ಬೇಕು. ಮಾಮೂಲಿ ಗರ್ಗರಿ ತರ ಹೋಗ್ತವೆ. ರಿಮೋಟ್ ಐತಾ? ಬೀರೊಳಗಡೆ ಐತಾ? ಟಿವಿ ಮೆಚ್ಕೊಂಡೋದ್ರೆ ಹಾಕೊಂಡವನೆ, ರಿಮೋಟ್ ತಗೊಂಡಿಲ್ಲ, ಬೀರ್ ಒಳಗಡೆ ಐತೆ. ಅದೆರಡು ಏನ್ ಮಾಡಿದ್ರು ರಮ್ಯಾ? ಇದೆರಡು ಸೋಮಡೆ ಕೇಳ್ತೀರಿ ಏನ್ ಮಾಡ್ತಾರಂತ ಅಂತ ಹೇಳ್ಬಿಟ್ಟು ಇವಾಗ ಅದೇ ಟೆನ್ಷನ್ ಆಗಿರೋದು. ಬೀರುನು ಇದನ್ನ ಏನ್ ಮಾಡೋದು? ಕೊಡ್ಬೇಕಂತಂದ್ರೆ ಕೀ ಕೊಡ್ಬೇಕು ನಾವು ಅವ್ರಿಗೆ. ಇದನ್ನ 3-4 ದಿನ ಆದ್ಮೇಲೆ ಏನ್ ಮಾಡೋದು? ಏನ್ ತಗೋತಾರೆ? ಯಾರು ತಗೋತಾರೆ? ಅವ್ರಿಗೆ ಬೇಕದು. ಬೇರೆ ಮನೆಗೆ ಹೋದಾಗ ಬೇಡ್ವಾ? ಏನ್ ಮಾಡೋದು ಗೊತ್ತಿಲ್ಲ ಫ್ರೆಂಡ್ಸ್. ನೋಡೋಣ, ಯೋಚನೆ ಮಾಡಿ ಆಮೇಲೆ ತೀರ್ಮಾನ ತಗೋತೀವಿ ಅಲ್ವಾ? ನಾನೊಂದಷ್ಟು ಸೀರೆಗಳನ್ನ ಎತ್ತಿಟ್ಕೊಂಡಿದ್ದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇವೆಲ್ಲ ನನ್ನವೇ ಗಿಫ್ಟ್ ಸೀರೆಗಳು. ಎಲ್ಲ ಯೂನಿಟಾಗಿ ಇಲ್ಲೆಲ್ಲ ಇಟ್ಟಿದೆ, ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಆಯ್ತಾ, ನಂಗೆ ಯಾವ್ಯಾವ ಸೀರೆಗಳು ಬೇಕಾಗಿತ್ತು ಅಂತ ಹೇಳಿ. ಸೊ ಒಂದಷ್ಟು. ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ, ಲೆಗ್ಗಿನ್ಸ್ಗಳು ಬಂದಿದ್ದು. ನಾವು ಶಾಪ್ ಓಪನ್, ಇದು ವಿಡಿಯೋನ ನೋಡ್ಬಿಟ್ಟೆ ಲೆಗ್ಗಿನ್ಸ್ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಸರಿ ನಾನು ಈಗ ಲೆಗ್ಗಿನ್ಸ್ ಹಿಂಗ್ ಓಪನ್ ಮಾಡಿ ನೋಡಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ತರ ಈಗ ಓಪನ್ ಮಾಡಿದೆ. ಓಪನ್ ಮಾಡಿದ್ರೆ ಇನ್ನೇನು ಇನ್ನೊಂದು 2 ವರ್ಷ ಗಾನಗೂ ಹೋಗುತ್ತೆ, ಇನ್ನೊಂದ್ 2 ವರ್ಷ. ಇಲ್ಲಿ ನೋಡಿ, ನನ್ನ ಮಗಳ ಕಾಲ ಇಷ್ಟುದ್ದ ಇದೆ ಲೆಗ್ಗಿನ್ಸ್, ಇಲ್ಲಿ ಇಷ್ಟುದ್ದ ಆಗ್ತಾ ಇದೀವಿ. ಇನ್ನೊಂದ್ 2 ವರ್ಷ 3 ವರ್ಷ ಆದ್ರೆ ನನ್ನ ಮಗಳಿಗೆ ಹಾಕ್ಬೋದಲ್ವಾ? ನಮ್ಮ ಮಿಡಿಲ್ ಕ್ಲಾಸ್ ಸಂಬಂಧ ಇರೋದು ಏನಂದ್ರೆ ಕತೆ, ಒಂದ್ ಬಾಟ್ಲ್ ಸಿಕ್ಕಿದ್ರೆ ಅದನ್ನ ಎಣ್ಣೆ ಬಾಟ್ಲು ಮಾಡ್ಕೊಂಡ್ಬಿಡ್ತಾರೆ. ಯಾವ್ದಾದ್ರು ಪ್ಯಾಂಟ್ ನೋಡಿ 2 ವರ್ಷದ ಮಾತು. ಇವಾಗ ಗಾನಗಾಗುತ್ತೆ, ಮತ್ತೆ ನಮ್ ಚಾರುಗುತ್ತೆ, ಯಾರಿಗಾದ್ರೂ ಸರಿ ಆಗುತ್ತೆ ಕೊಡಕ್ಕೆ. ಖುಷಿಗಾಗುತ್ತೆ 2 ವರ್ಷ ಬಿಟ್ಟು. ಖುಷಿಗಾಗಲ್ವಾ? ಒಂದ್ 2-3 ವರ್ಷ ಆದ್ಮೇಲೆ ಗಾನ ಜೊತೆನಲ್ಲಿ ಒಂದ್ ಜೊತೆ ಡ್ರೆಸ್ ತಗೊಂಡಿದ್ದೆ, ಅದೇ ಇವಾಗ ಆಗ್ತಾ ಇದೆ ಖುಷಿಗೆ, ತುಂಡ ಆಗ್ತಾ ಇದೆ ಆಗ್ಲೇ. ಲಗ್ಗಿನ್ಸ್ ಅಷ್ಟೇ, ಅವ್ಳು ಉದ್ದ ಇದ್ದಾಳಲ್ಲ, ಆಗುತ್ತೆ. ಏನೊಂದ್ 6-7 ವರ್ಷಕ್ಕೆ ಹಾಕ್ಬೋದು ಇದು ಎಸ್ ಹಂಗಿದಾವೆ. ಅದಕ್ಕೆ ಒಂದಷ್ಟು ಎಲ್ಲ ಮಕ್ಳುಗಳಿಗೆ ಗಿಫ್ಟ್ ಕೊಟ್ಬಿಡ್ನ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡೆ. ಎಲ್ಲ ಇವೆಲ್ಲ ಒಂದು ಸ್ವಲ್ಪ ಚಿಕ್ಕ ಸೈಜ್, ಎಸ್ ಸೈಜಲ್ಲಿ ಇದೆ. ಎಲ್ಲೂ ಎಮ್ಮು ಇದೆ. ಅದಕ್ಕೆ ಎಲ್ಲ ಬರ್ದು ಇಟ್ಬಿಟ್ಟಿದೀವಿ ಯಾವ್ಯಾವ ಸೈಜ್ ಇದೆ ಅಂತ, ಎಲ್ಲಿದೆ. ಆದ್ರೆ ಎಲ್ಲಂತ ಇದೆ ಅದು ಥಿಕ್ನೆಸ್ ತುಂಬಾ ಜಾಸ್ತಿ ಇದೆ, ಜಾಸ್ತಿ ಎಕ್ಸ್ಪೆಂಡ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಅದನ್ನ ಎಲ್ಲೂ ಸೇಲ್ ಮಾಡಕ್ ಹೋಗ್ಲಿಲ್ಲ. ಇದು ಆಕ್ಚುಲಿ ರಿಟರ್ನ್ ಹಾಕ್ಬೇಕಾಗಿತ್ತು, ರಿಟರ್ನ್ ಹಾಕಕ್ಕಾಗಲಿಲ್ಲ. ಸೊ ಅದರಿಂದ ಹಂಗೆ ಇರ್ಲಿ ಅಂತ ಇದೆಲ್ಲ ತಗೊಂಡೋಗಿ ಹೊಸ ಮನೆಗೆ ಡಂಪ್ ಮಾಡಂಗಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಇಲ್ಲಿ ಈ ಮನೆಗೆ ತಗೊಂಡೋಗ್ಬೇಕಾದ್ರೆ ನಂಗೆ ಎಲ್ಲಿಡೋದು ಅಂತ ಟೆನ್ಷನ್ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ನೋಡ್ಬೇಕು, ಐಡಿಯಾ ಮಾಡ್ಬೇಕು ಏನ್ ಮಾಡೋಣ ಅಂತ ಹೇಳಿ. ಸೊ ನೋಡೋಣ, ಒಂಚೂರು ಆರ್ಡರ್ಸ್ಗಳು ಬಂದಾವೆ, ಇನ್ನೂ ನೋಡಿಲ್ಲ, ಮೆಸೇಜ್ಗಳು ಬಂದಾವೆ. ಒಂಚೂರು ನೋಡ್ಬಿಟ್ಟು ಮತ್ತೆ ಬ್ಲಾಕ್ ಹಾಕ್ತೀನಿ. ಖುಷಿಗೆ ಮಾತ್ರ ಫೋನ್ ಕೊಡಬಾರ್ದು. ತೋರಿಸ್ತೀನಿ, ತೋರಿಸು. ಅದು ತೋರಿಸಿ, ಎಂತ ತೋರಿಸು. ಇವಾಗ ನೋಡಿ, ಸೇಮ್ ಪರಿ ಮಗುದು ಹೆಂಗಿದ್ಲು ಹಂಗೆ ಇದೆ. ಇಲ್ಲಿ ನೋಡಿ, ನಮ್ದು ಪಾಪು ಬೇಬಿ. ಯಾರದು ಖುಷಿ? ಪರಿನಾ? ಮಗುಲ್ ಹೆಂಗಿದ್ಲು ಹಂಗೆ ಇದೆ ಸೇಮ್. ನಡಿ ಖುಷಿ, ಹೋಣ. ಓಕೆ ಫ್ರೆಂಡ್ಸ್, ಇವಾಗ ಮನೆ ಕಡೆಗೆ ಹೋಗ್ಬೇಕು. ಟೈಮ್ ಬಂದು ನಮ್ದು ಗಡಿಯಾರ ನಿಂತೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಸುಮ್ಮನಿದ್ದೀವಿ. 3:30. ಇವತ್ತು 3:30ಗೆ ಕ್ಲೋಸ್ ಮಾಡ್ತಾ ಇದೀವಿ ನಾವು ಡೋರ್ನ, ಅಲ್ವಾ? ನಡಿ ಪರಿವಾ.
ಎಲ್ಲಿಗೆ? ಸ್ಮಿಲಿ ಮಾಲ್. ಸ್ವಿಮ್ಮಿಂಗ್ ಪೂಲಿಗೆ ಸ್ಮಿನಿ ಮಾಲ್. ಸ್ಮಿಲಿ ಮಾಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಹಿಂದೆ ವ್ಯೂ. ಸಾಕದೆ ನೋಡು, ಬಾ ತೋರಿಸ್ತೀನಿ. ಸಕ್ಕತ್ತಾಗಿದೆ ಅಲ್ಲ ಫ್ರೆಂಡ್ಸ್. ಇದು ಲಾಸ್ಟ್ ದಿನ ಅಂದರೆ ಲಾಸ್ಟ್ ಸ್ಯಾಟರ್ಡೇ ಇದು ಅಲ್ವಾ? ಈ ವ್ಯೂ ನಾವು ನೋಡೋದು ಲಾಸ್ಟ್ ಸ್ಯಾಟರ್ಡೇ ಇರಲಿಲ್ಲ. ಇನ್ನು 2-3 ದಿನ ಇರ್ತೈತೆ ಶಾಪು. ಸೊ ಆದರೆ ಇಡೀದಲ್ಲಿ ಮುಗಿಯೋದ್ರಿಂದ ಇದು ಲಾಸ್ಟ್ ಸ್ಯಾಟರ್ಡೇ ನಾವು ಬಂದು ಬಾಗ್ಲ ತಂದ್ಕೊಂಡು ಈ ವ್ಯೂ ನೋಡೋದು. ನಾವು ನಮ್ಮ ಈ ಆರ್ಕೆ ಫ್ಯಾಷನ್ ಸ್ಟುಡಿಯೋಯಿಂದ ನೋಡೋದು ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ಬರೀ ಹೇಳೋದೇ ಇತ್ತು ಇದು ಮಾ ಅಮ್ಮ ಅದೆಷ್ಟು ವರ್ಷದಿಂದ ಇದ್ದಾವೆ? ನಿಜವಾದ ನವಿಲ್ಗಿರಿ ಅದು ಅನ್ಸುತ್ತೆ ಬಿದ್ದಿರೋದು. ಗರಿ ಈಗ ಖುಷಿ ಬಾ ಈ ಕಡೆ. ಬರೀ ನಡ್ಸ್ಕೊಂಡೇ ಕರ್ಕೊಂಡು ಹೋಗ್ತಿದ್ದೀವಿ ಇವತ್ತು. ಕ್ಲೈಮೇಟ್ ನೋಡಿ ಫ್ರೆಂಡ್ಸ್ ಏನು ಸಕ್ಕತ್ತಾಗಿದೆ ಗೊತ್ತಾ? ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಎಲ್ಲಿ ಪರಿ, ಎಲ್ಲಿ ಪರಿ, ಎಲ್ಲಿ ಪರಿ? ರನ್ ಪರಿ, ಓಡು ಮಗಳೇ. ಖುಷಿ ಓಡ್ತಾವಳೆ. ಈ ಮಕ್ಳಿಗೆ ಒಂಥರ ಕ್ಯೂರಿಯಾಸಿಟಿ, ಹಾಗೆ ಒಂಥರ ಕ್ಯೂರಿಯಾಸಿಟಿ ಅದು ನೋಡ್ತಾ ಇದ್ರೆ. ಈ ಕಡೆ ಬಾ, ಈ ಕಡೆ ಬಾ ಬರು. ಖುಷಿ ಈ ಕಡೆ ಬಾ. ವಾವ್, ಸಕ್ಕತ್ತಾಗಿದೆ. ಇಲ್ಲಿ ಮನೆ ಇರೋದು ಎಲ್ಲಿ? ಎಲ್ಲಿ? ಏನು ಮಗಳೇ? ನಾವು ಈ ವರ್ಷದ ಮೊದಲನೇ ಮಾವಿನ ಹಣ್ಣು ತಿಂತಾ ಇರೋವಂಥದ್ದು. ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಖುಷಿ ಅಮ್ಮಗೆ ತುಂಬ ಇಷ್ಟ. ಖುಷಿ ಅಮ್ಮಗೆ ಇನ್ನೊಂದು ಏನಂದರೆ, ನಾನು ಮಾವಿನ ಹಣ್ಣು ತಂದಿರೋದು ಗೊತ್ತಿಲ್ಲ. ಸೊ ನಾನು ಸೋಮೆಲ್ಲ ಹೋಗಿ ತೊಗೊಂಡು ಬಂದು ಸೋಮು ಕಾರಲ್ಲಿ ಬರ್ತಾ ಮನೆಗೆ ತೊಗೊಬಂದು ಇಟ್ಬಿಟ್ಟಿದ್ರು. ನನ್ನ ಜೊತೆ ಬಂದಲ್ಲ ಶಾಪಿಂದ, ಅವಳಿಗೆ ಗೊತ್ತಿಲ್ಲ. ಇವಾಗ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಹೆಂಗೆ ಎಕ್ಸೈಟ್ ಆಗ್ತಾಳ ಇಲ್ವಾ ಅಂತ ಹೇಳಿ. ಸೊ ಇದು ಹಣ್ಣು ಸ್ವೀಟ್ ಇದೆಯಾ ಇಲ್ವಾ ಅಂತ ಅಲ್ಲಿ ಚೆಕ್ ಮಾಡ್ಕೊಂಡು ತಂದಿದ್ದೆ. ಪುಟ್ಟು ಹಣ್ಣು ಇತ್ತಿದ್ದು. ಸೋಮ್ಗೆ ಬಂದು ಮಲ್ಲಿಕಾ ಹಣ್ಣು ತುಂಬ ಇಷ್ಟ. ನನಗೆ ಇನ್ನೂ ಬೇರೆ ಹಣ್ಣು ಬರುತ್ತೆ, ಅದು ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ತೊಗೊಂಡೋಗಿ ನೋಡೋಣ ಕೊಟ್ಟೆ. ಅವಳಿಗೆ ಗೊತ್ತಿಲ್ಲ ಏನು ಹಣ್ಣು ಏನು ಅಂತ ಗೊತ್ತಿಲ್ಲ. ನೋಡಿ ಇವಾಗ ಹೆಂಗೆ ಎಕ್ಸೈಟ್ ಆದ್ಲು ಅಂತ. ಅದನ್ನ ಆಕ್ಚುಲಿ ಐಸ್ ಕ್ರೀಮ್ ಮಾತಾಡ್ಬೋದು. ಥ್ಯಾಂಕ್ ಯು ಮಾ. ಸಿ ಥ್ಯಾಂಕ್ ಯು. ಚೆನ್ನಾಗಿದೆಯಾ? ಮ್ಯಾಂಗೋ ಶಾಮಿ, ಮ್ಯಾಂಗೋನಾ? ಸೂಪರ್. ಅದು ಇದನ್ನ ಹಣ್ಣಾದ್ಮೇಲೆ ಹಿಂಗೆ ಸ್ಕ್ವೀಸ್ ಮಾಡ್ಬಿಟ್ಟು ಫುಲ್ಲು ಮೇಲ್ಗಡೆ ತೊಟ್ಟನ ತೆಗೆದ್ಬಿಟ್ಟು ಹಿಂಗೆ ಹಿಂಗೆ ಇಟ್ಕೊಂಡು ಅದೇ ಊರಿಗೆ ಹೋದಾಗ ನಿಮ್ಮದು ಫೇಮಸ್ ಆಗಿತ್ತಲ್ಲ ವಿಡಿಯೋ, ಮ್ಯಾಂಗೋ ಮಿಲ್ಕ್ ಶೇಕ್. ನಾನು ಮಾಡಿದ್ದು ಬಾಗೇಪಲ್ಲಿ ಅನ್ಸುತ್ತೆ ಅದು. ಮಾವಿನ ಹಣ್ಣಂತೂ ತಿಂದ್ವಿ. ಆಮೇಲೆ ಅಡುಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಇಡ್ಲಿ ಇಟ್ಟು ಫ್ರಿಡ್ಜಲ್ಲಿತ್ತು. ನಾನು ಇಡ್ಲಿಗೆ ಸಪ್ರೇಟು ದೋಸೆಗೆ ಸಪ್ರೇಟ್ ಅಂತ ಏನು ರುಬ್ಬಿಡೋದಿಲ್ಲ. ಅದರಲ್ಲೇ ಹುಳಿ ಏನಾದ್ರು ಚೆನ್ನಾಗಿ ಬಂದರೆ ಹಿಟ್ಟು ಗೊತ್ತಾಗುತ್ತೆ ನನಗೆ, ಇದರಲ್ಲಿ ಇಡ್ಲಿ ಮಾಡ್ಬೋದು, ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ. ಆವಾಗ ಅದರಲ್ಲಿ ಇಡ್ಲಿ ಮಾಡ್ತೀನಿ, ಇಲ್ಲಾಂದರೆ ದೋಸೆ ಮಾಡಿಬಿಡ್ತೀನಿ. ಸೊ ಇವಾಗ ನಾನು ಸೋಮ್ಗೆ ಕೇಳಿದೆ, ಸೋಮ್ ಇಡ್ಲಿ ತಿನ್ನಂಗೆ ಆಗ್ತದೆ ನನಗೆ, ಅದರಿಂದ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ, ನಿಮ್ಗೆ ಬೇಕಾ ಅಂತ. ಬೇಕು ಅಂದರು. ಆದರೆ ಚಟ್ನಿ ಅಂದರೆ ಶೇಂಗಾ ಚಟ್ನಿ ಬೇಕು ಅಂತ ಹೇಳಿದ್ರು. ಸೊ ಶೇಂಗಾ ಚಟ್ನಿ ಮಾಡಿ ಇಡ್ಲಿ ತಿಂದ್ವಿ. ಅಲ್ಲಿಗೆ ಬರ್ತಿ ಆಯಿತು ಊಟ ಮಾಡಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದೇ ಹಿಟ್ಟು ಏನಾದರೂ ಇದ್ದಿದ್ದರೆ, ದೋಸೆ ಹಿಟ್ಟು ಇಡ್ಲಿ ಏನಿತ್ತು ಅದು ಇದ್ದಿದ್ದರೆ ಬೆಳಗ್ಗೆ ಎದ್ದು ಅದನ್ನು ಮಾಡ್ತಾಯಿದ್ದೆ. ನಾನೇನಾಯಿತು ಅಂದರೆ ಅವತ್ತೇ ಮಾಡಿಬಿಟ್ನಲ್ವ. ಸೊ ಬೆಳಗ್ಗೆ ಎದ್ದೋದಕ್ಕೆ ಸ್ಟ್ಯಾಂಡರ್ಡ್ ನಮ್ಮದು ಚಪಾತಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಇವಾಗ. ಸೊ ಬೆಳಗ್ಗೆನೇ ಮತ್ತು ಇವತ್ತು ಬೇರೆ ಅಡುಗೆ ಎಲ್ಲ ಮಾಡೋದಷ್ಟೊಂದು ಪ್ಲ್ಯಾನ್ ಇಲ್ಲ. ಮತ್ತು ಮೊಳಕೆ ಹುಳಿಕಾಳು ಸಾಂಬಾರು ಬೇರೆ ಇತ್ತು, ಅದನ್ನು ಮಾಡಿದೆ ಹಿಂದಿನ ದಿನ. ಸೊ ಆ ಸಾಂಬಾರಿನಲ್ಲೇ ಎಲ್ಲ ಜೈ ಅನಿಸ್ಬೇಕು ಅಂತೆಲ್ಲ ಡಿಸೈಡ್ ಆಗಿಬಿಟ್ಟಿದೆ. ಇವತ್ತು ನಾನ್ ವೆಜ್ ಮಾಡೋ ಪ್ಲ್ಯಾನು ಕೂಡ ಇರಲಿಲ್ಲ. ಯಾಕಂದರೆ ಇವತ್ತು ಹೆವಿ ಕೆಲಸ ಇತ್ತು ನನಗೆ. ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕಾಯ್ತು ಒಂದು ಸ್ವಲ್ಪ. ಸೊ ಆದ್ದರಿಂದ ನಾನು ಜಾಸ್ತಿ ಏನು ಅಡುಗೆ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾ ಇರಲಿಲ್ಲ. ಇನ್ನು ಪರಿನೂ ಅಷ್ಟೇನೆ ಏನು ನಾನು ಏನಾದ್ರು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಹತ್ರನೇ ನಿಂತಿರ್ತಾಳೆ. ಸೊ ಇವಾಗ ನಿಂತ್ಕೊಂಡಿದ್ದಾಳೆ ಅಲ್ಲೇ, ಅಂದರೆ ಉಗುಳ್ತಾ ಇರ್ತಾಳೆ. ಅವಳು ಹೊಟ್ಟೆ ಹಸಿವಾಗಿರುತ್ತಲ್ಲ, ಎಗ್ ಆಮ್ಲೆಟು
ಅದೇನಿದು ಅವಳಿಗೆ ಅರೋಮ ಏನಿದೆ ಅದು ಬರಬಾರ್ದು, ಬಂತು ಅಂದರೆ ಅಂತ ಹೇಳ್ಬಿಟ್ಟು ನಿಂತಿರ್ತಾಳೆ. ಇನ್ನು ಇನ್ನೊಂದು ವ್ಯಾಕ್ಸಿನೇಷನ್ ಆಯ್ತಲ್ಲ, ಅದು ಖುಷಿಮಾಗೆ ವ್ಯಾಕ್ಸಿನೇಷನ್ ಅಂದರೆ ಇವಾಗ ಪರಿಪರಿಸ್ಬಿಟ್ಟಿದ್ಲು ಅಂತ ಹೇಳ್ಬಿಟ್ಟು ಅದನ್ನು ಕೊಡಿಸ್ಕೊಬರೋದಿತ್ತು. 2 ದಿನ ಏನಾದ್ರು ಡಿಲೇ ಆಯಿತು ಅಂದರೆ ಮತ್ತೆ ನೆಕ್ಸ್ಟ್ ಏನು ಡೇಟ್ ಕೊಟ್ಟಿರ್ತಾರೆ ಅದ್ರದ್ದು ಮತ್ತೆ 2 ದಿನ ಡಿಲೇ ಆಗುತ್ತೆ. ಹಂಗೆ ಇವತ್ತು ಅವ್ರ ಅಪ್ಪಂಗೆ ಹೇಳ್ತಿದ್ದಪ್ಪ, ನಾನು ಸ್ವಿಂಗ್ ಕರ್ಕೊಂಡೋಗಪ್ಪ ಅಂತ ಒಂದೇ ಸಮ ಇದು ಮಾಡ್ತಾನೆ ಇದ್ಲು. ಅದಕ್ಕೆ ಪರಿ ಮತ್ತು ಖುಷಿಮಾ ಇಬ್ಬರೂ ಕರ್ಕೊಂಡೋಗಿದ್ರು ಆಟ ಆಡೋದಕ್ಕೆ. ಸೊ ಪರಿನ ಆಮೇಲೆ ಮನೆಗೆ ಕಳಿಸ್ಬಿಟ್ರು. ಆಮೇಲೆ ಅವಳನ್ನ ಸ್ವಿಂಗ್ ಹತ್ರ ಎಲ್ಲ ಆಟ ಆಡಿಸ್ಕೊಂಡು ಬಂದರು. ಹೊಟ್ಟೆ ಹಸ್ವಾಗ್ತದೆ ನಿಖಿತಾ ಆಯ್ತಾ ತಿಂಡಿ ಅಂತೆಲ್ಲ ಬಂದರು. ಸೊ ಸರಿ ಅವ್ರಿಗೆಲ್ಲ ತಿಂಡಿ ಎಲ್ಲ ಕೊಟ್ಟು ಮತ್ತು ನಾನು ಕೂಡ ನೆಕ್ಸ್ಟ್ ಆಮೇಲೆ ಬೆಡ್ ಸ್ಪ್ರೆಡ್ಗಳೆಲ್ಲ ತೆಗೆದು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತು ಖುಷಿಮಾ ಅದು ಬರ್ತಡೇ ಬೇರೆ ಇತ್ತು. ಸೊ ಎಲ್ಲ ಒಂದೊಂದೇ ದಿನ ಆಗೋದಿಲ್ಲ, ಇನ್ನು ಶಾಪ್ ಬೇರೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತೀನಿ. 2 ದಿನ ಇದ್ದಿದ್ದು. ಸೊ ಆದ್ದರಿಂದ ಎಲ್ಲ ಕಂಪ್ಲೀಟಾಗಿ ನಾನು ನೀಟ್ ಮಾಡ್ಕೊತಾ ಇದ್ದೆ. ಖುಷಿಮಾ ಇನ್ನೊಂದೇನೆಂದರೆ ಖುಷಿಮಾ ಅದೆಷ್ಟು ಡ್ರೆಸ್ಗಳು ಚೇಂಜ್ ಮಾಡ್ತಾಳೆ ಯಪ್ಪ. ಇವಾಗ ಹಿಂಗೆ ಹೋದ್ಲ ಮತ್ತು ಇನ್ನೊಂದು ಜೊತೆ ಡ್ರೆಸ್ಸು, ಅವಳು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಇವಾಗ ಏನು ಮಾಡ್ಬಿಡ್ತಾ ಇದ್ದಾಳೆ ಅಂದರೆ ಇಡೀ ವಾರ್ಡ್ರೂಬಲ್ಲಿರೋ ಬಟ್ಟೆಗಳನ್ನೆಲ್ಲ ಕಿತ್ತು ಬಿಸಾಕ್ತಾಳೆ. ಎಷ್ಟೇ ಜೋಡಿಸಿಡ್ಲಿ ಮತ್ತೆ ಎಲ್ಲ ಹಂಗಂಗೆ ಎಲ್ಲ ಕೆದ್ರಿ ಇಟ್ಬಿಟ್ಟಿರ್ತಾಳೆ. ಆಮೇಲೆ ಹೇಳ್ತಾಯಿದ್ದೆ, ಖುಷಿ ನೀನು ಹಿಂಗೆ ಮಾಡಬಾರ್ದು ಅಂತೆಲ್ಲ ಅವಳಿಗೆ ಹೇಳ್ತಾಯಿದ್ದೆ. ಆಯ್ತಮ್ಮ ಅಂತಾಳೆ. ಮತ್ತು ಅದನ್ನೇ ಮಾಡಿರ್ತಾಳೆ. ಎಷ್ಟು ಅಂತ ನಾನು ಜೋಡಿಸೋದಲ್ವಾ. ಸೊ ಹಿಂಗಾಯಿತು. ಮತ್ತು ನಾನು ಅವತ್ತಾಗಿ ಮತ್ತೆ ನೆಕ್ಸ್ಟ್ ಡೇನೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನಿಂದೆ ಪ್ರಿನ್ಸಸ್ ಕೇಕ್. ಓಕೆ ಫ್ರೆಂಡ್ಸ್, ಇವಾಗ ಖುಷಿಮಾಗೆ ಪ್ರಿನ್ಸಸ್ ಕೇಕು ಆರ್ಡರ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಸೊ ಮತ್ತು ನಾನು ಖುಷಿಮಾಗೆ ಪ್ರಿನ್ಸಸ್ ಕೇಕೇ ಬೇಕಂತೆ. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ವಿ. ಸೋಮ್ ಆಫೀಸಿಂದ ಬಂದಮೇಲೆ ಸೋಮ್ ಆಫೀಸ್ಗೆ ಹೋಗಿರಲಿಲ್ಲ ಒಂದು ವಾರ ಅಂತೇಳಿ ಇವಾಗ ಹೋಗಿ ನೀನು ಬರ್ತೀಯ ಮಗಳೇ? ನೀನು ಬರ್ತೀಯಾ? ನೀನು ಬರಬೇಡ. ಸೊ ಇವಾಗ ಹೊರಡ್ತಾ ಇದ್ವಿ. ಬನ್ನಿ ಹಾಗೆ ಹೋಗಿ ಆರ್ಡರ್ ಮಾಡಿ ಬರುವ. ನನಗೂ ಕೆಲಸ ಇದೆ. ಹಂಗೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬರೋಣ ಮತ್ತು ಇವಾಗ ಹೊಸ ಮನೆ ಹತ್ರ ಹೋಗ್ತಾಯಿದ್ವಿ. ಯಾಕಂದರೆ ಅಲ್ಲಿ ಹೊಸ ಮನೆಗೆ ಇವಾಗ ಪಟ್ಟಿ ಬಳಿತಾ ಇದ್ದಾರೆ. ಸೊ ಅದನ್ನು ನೋಡಬೇಕು. ಹಂಗೇ ನೋಡಿಕೊಂಡು ಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಬನ್ನಿ. ಮೊನ್ನೆನೇ ಮಾಡ್ತಾಯಿದ್ರು, ಅರ್ಧ ಮಾಡಿದ್ರು ಅಷ್ಟೇ, ಸ್ವಲ್ಪ ಮೇಲ್ಗಡೆ ರೂಮ್ಗಳು. ಇವಾಗ ಎಷ್ಟು ಮಾಡೋರು ಅಂತ ನೋಡ್ಕೊಂಡು ಹಂಗೆ ಹೋಗಿ ಆರ್ಡರ್ ಕೊಟ್ಬರೋಣ. ಕೇಕೆ ಖುಷಿ ಬರ್ತಡೆ ನೆಕ್ಸ್ಟ್, ಅದಕ್ಕೋಸ್ಕರ. ಓಕೆ ಆಯಿತು ಮಗಳೇ, ಆಯಿತು. ಅವಳು ಆಲ್ಮೋಸ್ಟ್ ಒಂದು 4-5 ತಿಂಗಳಾಯಿತು ನನಗೆ ನನ್ನ ಬರ್ತಡೇನ ಅಮ್ಮ ನನಗೆ ಪ್ರಿನ್ಸಸ್ ಕೇಕ್ ಪಿಂಕ್ ಕಲರ್ ಬೇಕು ಅಂತಲೇ ಇದ್ಲು. ಸೊ ಕೇಕ್ ಗ್ಯಾಲಕ್ಸಿ ಅಂತ ಲಾಸ್ಟ್ ಇಯರ್ ಒಳಗೆ ಕೊಟ್ಟಿದ್ವಿ. ಅಲ್ಲಿಗೆ ಹೋದ್ವಿ ನಾವು. ಅಲ್ಲೇ KG ಹಳ್ಳಿನಲ್ಲಿದೆ. ನನಗೇನಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ, ಏನೋ ನನಗೆ ಎನ್ವಿರಾನ್ಮೆಂಟ್ ಅದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಕೀರ್ತಿಗೆ ಕೇಳಿದೆ, ಫೋನ್ ಮಾಡಿಬಿಟ್ಟು, ನಿಖಿತಾ ಇಲ್ಲಿ ಚೆನ್ನಾಗಿದೆ ಹೋಗಿ, ಚಿಕ್ಕಬಾಣವಾರ ಹತ್ರ, ಆಲ್ಮೋಸ್ಟ್ ಚಿಕ್ಕಬಾಣವಾರ ರೋಡ್ ಇದು, ಅಬ್ಬಿಗೆರೆ ಅಂತ ಚಿಕ್ಕಬಾಣವಾರ ರೋಡಲ್ಲಿ. ಸೊ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹೋಗ್ಬಿಟ್ಟು ಇವಾಗ ಆರ್ಡ್ರ್ ಕೊಟ್ಟು ಬಂದ್ವಿ. ಖುಷಿಮಾ ಮಾತ್ರ ಮಲ್ಕೊಂಡ್ಬಿಟ್ಟಿದ್ಲು ಅಷ್ಟರಲ್ಲೇ ಹೋಗೋಷ್ಟರಲ್ಲಿ. ಫ್ರೆಂಡ್ಸ್, ನಮ್ಮ ಬರ್ತಡೇಗೆ ಅಲ್ಲಿಗೆ ಹೋಗಿ ಕೇಕ್ ಆರ್ಡರ್ ಮಾಡಿ ಬಂದ್ವಿ. ಸೊ ಹಂಗೆ ಏನಾಯ್ತು ಅಂತಂದರೆ ಅಲ್ಲಿ ಇಡ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ತಟ್ಟೆ ಇಡ್ಲಿ ಮಾಡ್ತಾರೆ. ಹಂಗೆ ತೊಗೊಂಡು ಬಂದು ಅದನ್ನ ತಿಂದ್ವಿ. ಏನು ಅಡುಗೆ ಮಾಡೋಕ್ಕೆ ಬೆಳಗ್ಗೆ ಸ್ವಲ್ಪ ಪಲಾವ್ ಮಾಡಿದ್ದೆ ಅಷ್ಟೇ. ಆ ಪಲಾವ್ಗೆ ಇತ್ತು. ಮತ್ತು ಇಡ್ಲಿ ತಿಂದ್ಬಿಟ್ಟು ಜೈ ಅನಿಸಿದ್ವಿ ಅಷ್ಟೇನೇ, ಏನು ಅಡುಗೆ ಮಾಡೋಕ್ಕಾಗಲಿಲ್ಲ. ಸೊ ನನಗೂ ಯಾಕೋ ಸ್ವಲ್ಪ ಈ ಕಡೆ ಕಿವಿ ಗುಯ್ ಅನ್ನೋ ಥರ ಒಂಥರ ಪೇಯ್ನ್ ಥರ ಫೀಲ್ ಆಗ್ತಾಯಿತ್ತು. ಹೊಡ್ಕೊಂಡು ನಮ್ಮ ಬರ್ತಡೇ ಬೇಬಿ ಏನು ಬೇಬಿ? ಅಮ್ಮ, ನನ್ನ ಮಗಳಿಗೆ ಕೇಕ್ ಆರ್ಡ್ರ್ ಮಾಡೋಕ್ಕೆ ಹೋಗಿದ್ನಲ್ಲ, ಯಾವ ಕೇಕ್ ಬೇಕು ಅಂತ ಕೇಳಿ ಫ್ರೆಂಡ್ಸ್. ಯಾವ ಕೇಕ್ ಬೇಕು ಅಂತ ಶಮಿನ್ ಕೇಳಿದ್ದು? ಪ್ರಿನ್ಸಸ್ ಕೇಕ್. ಯಾವ ಕಲರ್? ಯಾವ ಕಲರ್? ಪಿಂಕಾ? ಸೊ ಪ್ರಿನ್ಸಸ್ ಕೇಕು ಪಿಂಕ್ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರನೇ ಅದನ್ನೇ ಹೋಗಿ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದು ಇವಾಗ ನಾನು. ಎಷ್ಟು ಗೊತ್ತಾ, 2 kg ಹೇಳಿದ್ವಿ. ಸೊ 2 kgಗೆ ಅಷ್ಟೊಂದು ಕೊಡೋ ಥರ ಅಂದರೆ ಅಷ್ಟೊಂದು ಜನ ನಾವಿಲ್ಲ. ಇವಾಗಿರೋ ಪರಿಸ್ಥಿತಿನಲ್ಲಿ ಕೇಕ್ ಕಟ್ ಮಾಡ್ಕೊಂಡು ಅದು ಅಷ್ಟೊಂದು ಇಲ್ಲ. ಇವಾಗ ಅವಳಿಗೆ 4 years. ಬೇಡ ಖುಷಿ, ನಾನು ಅವಾಗಲೇ ಹೇಳಿದೆ. ನನ್ನ ಮಗಳು ಲಿಟ್ಲ್ ಹಾರ್ಟ್ಸ್. ಫ್ರೆಂಡ್ಸ್, ಇದು ನಾನು ಚಿಕ್ಕ ಹುಡುಗಿರುವಾಗ ನನ್ನ ಫೇವ್ರೇಟ್ ಬಿಸ್ಕೆಟ್ ನಮ್ಮ ಅಪ್ಪ ನನಗೆ ತಂದು ಕೊಡ್ತಾ ಇದ್ದಿದ್ದು. ಮಾಡ್ತೀನಿ. ಇದು ಹೆಂಗೆ ಅಂದರೆ ತುಂಬ ಸ್ವೀಟು ಇರಲ್ಲ,
ತುಂಬ ಸಪ್ಪನೆಲ್ಲ ಹಂಗಿರುತ್ತೆ, ಸಖತ್ತಾಗಿರುತ್ತೆ. ನನ್ನ ಫೇವ್ರೇಟ್ ಇದು. ಏನು ನನ್ನ ಮಗಳಿಗೂ ಫೇವ್ರೇಟ್ ಆಗಿಬಿಟ್ಟೈತೆ. ನನಗೇನು ಫೇವ್ರೇಟ್ ಇತ್ತು ಅದು ನನ್ನ ಮಗಳು ಫೇವ್ರೇಟ್ ಆಗ್ಬಿಟ್ಟಿದೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು ನಮ್ಮ ಶಾಪ್ ಕೂಡ ಏನೇನು ಕೊನೆ ದಿನಗಳು ತುಂಬ ಬೇಜಾರಾಗ್ತದೆ. ನಾನು ಹೇಳ್ತಾ ಇಲ್ವಾ, ನನಗೆ ಹೆಂಗಾಗ್ಬಿಟ್ಟಿದ್ದೀನಿ ಅಂತಂದರೆ ಅದು ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಮನಸ್ಸಿಗೆ ಅಷ್ಟು ನೋವು ಕೊಡ್ತಾಯಿದೆ. ಟೋಟಲು 24 ಮಂತ್ಸು ನಾನಿವಾಗ ಶಾಪ್ನ ನಡ್ಸ್ಕೊಂಡು ಬಂದಿರೋದು. ಬೇಜಾರಿದೆ. ಯಾಕೆ ಅಂತಂದರೆ ಚೆನ್ನಾಗಿ ನಡೆಸ್ತಿರೋ ಬಿಸ್ನೆಸ್ನ ನಾನಿವಾಗ ಶಾಪ್ ಕ್ಲೋಸ್ ಮಾಡ್ತಾ ಇರೋದಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಾಯಿರೋದು. ಬಿಸ್ನೆಸ್ಸೇ ಆಗ್ತಾಯಿಲ್ಲ ಅಂತಂದರೆ ಅದೇ ಒಂಥರ ಬೇರೆ. ನಾನು ಚೆನ್ನಾಗಿ ನಡೀತಿರೋ ಬಿಸ್ನೆಸ್ನ ಅಂದರೆ ಶಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಲ್ಲ, ಅದು ನನಗೆ ಬೇಜಾರಾಗ್ತಾಯಿರೋ ವಿಷಯ ಅಪ್ಪ ಅಂತ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಸೋಮ್ ನೋಡಿದ್ರಿ, ಸೋಮ್ ಕೂಡ ಬಂದರು ಊರಿಂದ. ಸೊ ಇನ್ನು ಅಪ್ಡೇಟ್ ಏನಪ್ಪ ಅಂತಂದರೆ, ಇವಾಗ ಸದ್ಯಕ್ಕೆ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ತಾಯಿದ್ವಿ. ಇವಾಗ ಅಪ್ಪಗೂ ಹುಷಾರಿಲ್ಲ. ಅಪ್ಪನೂ ಕೂಡ ಇವಾಗ ಕಾಲು ಫುಲ್ಲು ಸ್ವೆಲ್ಲಾಗಿ ಫುಲ್ಲು ಪೇಯ್ನ್ ಆಗಿಬಿಟ್ಟಿದೆ. ಫುಲ್ಲು ಕಂಪ್ಲೀಟ್ ಅಪ್ಪನ ಕಾಲು ಊದ್ಕೊಂಡ್ಬಿಟ್ಟಿದೆ. ಇವಾಗ ಅದನ್ನು ಅಲ್ಲೇ ಹಾಸ್ಪಿಟ್ಲಿಗೆ ತೋರ್ಸೋಕೆ ಇದರಲ್ಲಿ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಒಂದು ಟೆನ್ಷನು. ಸೋಮ್ಗಂತೂ ಹೆವಿ, ನಿಮ್ಮ ಹೇಳ್ಕೊಳಕ್ಕಾಗಿಲ್ಲ. ಸೋಮ್ ಕಂಪ್ಲೀಟಾಗಿ 1 ವಾರ ಆಲ್ಮೋಸ್ಟ್ ಸೋಮು ಊರಲ್ಲಿದ್ದರು. ಯಾಕೆಂದ್ರೆ ಅಲ್ಲಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿತ್ತು. ಮತ್ತು ಕರ್ಕೊಂಬರೋದಕ್ಕೆ ಬೇಕಿತ್ತು. ಮತ್ತು ಅಲ್ಲಿ ಬೆಳ್ಳೂರು ಕ್ರಾಸ್ನಲ್ಲಿ ಇರೋ BGS ಏನಂತಂದರೆ ತುಂಬಾ ಒಂದೊಂದು ದಿಕ್ಕಲ್ಲಿ ಒಂದೊಂದು ಫೆಸಿಲಿಟೀಸ್ ಇದೆಯಂತೆ. ಮೆಡಿಕಲ್ ಸ್ಟೋರ್ ಒಂದು ಕಡೆ, ಬಿಲ್ಲಿಂಗ್ ಕೌಂಟ್ರ್ ಏನೋ ಹೇಳ್ತಾರೆ, ನಂಗೆ ಅಷ್ಟು ಗೊತ್ತಿಲ್ಲ. ತುಂಬ ಅಲಿಸ್ತಾರಂತೆ. ತುಂಬ ಅಲಿಬೇಕು ನಿಖಿತ. ಆ ಕಡೆ ಈ ಕಡೆ ನಮಗೆ ಓಡಾಡಿನೇ ಸುಸ್ತಾಗಿ ಹೋಗ್ಬಿಡುತ್ತೆ ನಿಖಿತ ಅಂತ ಹೇಳ್ತಾಯಿದ್ರು. ಸೊ ಮತ್ತೆ ಅಪ್ಪನ್ನ ಅಡ್ಮಿಟ್ ಮಾಡಿದ್ರೆ ಮತ್ತೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಪ್ಪಂಗೆ ಮಾಡಿದ್ರೆ ಎಲ್ಲಿ ಇದಾಗುತ್ತೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದಾರೆ. ಇವಾಗ ಅಪ್ಪ ಅಮ್ಮ ಇಬ್ಬರು ಕಂಡೀಷನು ಕೂಡ ತುಂಬಾ ಕ್ರಿಟಿಕಲ್ ಆಗಿದೆ ಅಂತಲೇ ಹೇಳ್ಬೋದು. ಅಪ್ಪ ಅಂತೂ ಕಾಲೆಲ್ಲ ನಡೆಯೋಕ್ಕೆ ಆಗ್ತಾಯಿಲ್ಲ, ಚಪ್ಪಲ್ ಹಾಕೊಳ್ಳೋಕ್ಕಾಗ್ತಾಯಿಲ್ಲ. ಅಪ್ಪನ ಕಾಲು ಫುಲ್ ಪಾದ ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಸೊ ಸ್ವೆಲ್ಲಾಗಿ ಒಂಥರ ಅದು ಇನ್ಫೆಕ್ಷನ್ ಥರ ಏನು ಅಂತ ಗೊತ್ತಿಲ್ಲ, ಫುಲ್ಲು ರೆಡ್ ಆಗಿಬಿಟ್ಟಿದೆ. ಅದಕ್ಕೆ ಅಪ್ಪ ಅಯ್ಯೋ ನನ್ನ ಕಾಲು ಸರಿ ಹೋಗ್ಬಿಟ್ರೆ ಸಾಕು ಅಂತ. ಏನಾಗಿರೋದು ಅಂತಂದರೆ, ಒಬ್ರಿಗೆ ಬಂದರೆ ಓಕೆ, ಇಬ್ರಿಗೂ ಒಟ್ಟೊಟ್ಟಿಗೆ ಇವಾಗ ಹುಷಾರಿಲ್ಲದೆ ಥರ ಆಗಿರೋದಕ್ಕೆ ಫ್ಯಾಮಿಲೀಲಿ ಎಲ್ರಿಗೂ ಅದೇ ಭಯ ಆಗಿರೋದು. ಆ್ಯಂಡ್ ರಮ್ಯನೂ ಕೂಡ ಅಷ್ಟೇ, 1 ವಾರ ಕಂಪ್ಲೀಟ್ ಆಗಿರಲಿಲ್ಲ, ಊರಿಗೆ ಹೋಗ್ಬಿಟ್ಟಿದ್ಲು ನೋಡ್ಕೊಳ್ಳೋಕ್ಕೆ ಅಂತಲೇ. ನಾನು ಆ ಟೈಮ್ನಲ್ಲೇ ಎಲ್ಲೂ ವ್ಲಾಗ್ ಏನೂ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ. ಸೋಮು ಬರ್ತಿದ್ದಂಗೆ ನಮ್ಮ ಮನೆ ಹತ್ರನೂ ಅವ್ರಿಗೆ ಹೆಂಗಿದೆ ಪರಿಸ್ಥಿತಿ ಅಂದರೆ, ಒಂದು ಆಫೀಸು, ಇನ್ನೊಂದು ಹೊಸ ಮನೆ ಕಡೆ ನೋಡಬೇಕು, ಮೀಟಿಂಗ್ಗಳಿರ್ತವೆ, ಏನೇನು ಕೆಲಸ ಅಪ್ಡೇಟ್ ಏನೇನು ಮಾಡಬೇಕು ಅನ್ನೋದು ಅದು ಕೂಡ ಇರುತ್ತೆ. ಎಲ್ಲ ಒಟ್ಟೊಟ್ಟಿಗೆ ಮಾಡಿಕೊಂಡು ಮಾಡಬೇಕಾಗಿತ್ತು. ಸೊ ಆದ್ದರಿಂದ ಸೋಮ್ಗೆ ಅವರೇ ಹೇಳ್ತಾರೆ, ನಿಖಿತ ನನಗೆ ಯಾಕೋ ಎಡಗೈ ತುಂಬ ನೋವ್ತಾಯಿದೆ ಕಣೆ, ಇದೆಲ್ಲ ತುಂಬ ನೋವ್ತಾಯಿದೆ ಕಣೆ ಅಂತ ಎಲ್ಲ ಇದು ಮಾಡ್ತಾರೆ. ನನಗೆ ಭಯ ಆಗುತ್ತೆ. ಆದರೆ ಏನು ಮಾಡ್ಕೊತ ಧೈರ್ಯ ಮಾಡ್ಕೊರಿ, ಸುಮ್ಮನೆ ಆಗುತ್ತೆ, ಎಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ, ಸುಮ್ಮನೆ ರೀ ಅಂತ. ಯಾಕಂದರೆ ಸೋಮ್ ಅಷ್ಟು ಓಡಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಹಿಂಗೆ ಅವ್ರಿಗೂ ಸ್ವಲ್ಪ ಅಪ್ಪ ಅಮ್ಮ ಅಂದರೆ ಹಂಗೆ ಅಲ್ವ. ನಾನು ನಮ್ಮ ಮಮ್ಮಿಗೆ ಆದಾಗ ಎಷ್ಟು ಭಯ ಬೀಳ್ತಿದ್ದೆ, ಎಷ್ಟು ಇದಾಗ್ತಾಯಿತ್ತು. ನಾನೇ ಸೋಮ್ಗೆ ಸಮಾಧಾನ ಮಾಡಿ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ಸೊ ಹಿಂಗೆ ಇವಾಗ ಎಲ್ಲ ಮಲ್ಕೊಂಡ್ರು. ಸರಿ ನಾವು ಮಲ್ಕೊಳ್ಳೋಣ ಅಂತ ಬಂದು ನನ್ನ ಮಗಳ ಇದನ್ನು ಎತ್ಕೊಂಡ್ಬಂದ್ಲ. ಸೊ ಆದ್ದರಿಂದ ಇನ್ನೂ ಖುಷಿಮಾದು ನಾಳೆ ಬರ್ತಡೇ. ಸೊ ಬರ್ತಡೇ ಮಾಡಬೇಕು. 4 ಇಯರ್ಸ್ ನನ್ನ ಕೂಸು 4 ಇಯರ್ಸ್ ಕಂಪ್ಲೀಟೆಡು. ಇವತ್ತಿಗೆ 4ನೇ ವರ್ಷದಲ್ಲಿ ನಾನು ಅಯ್ಯೋ ನಾಳೆ ಬೆಳಗ್ಗೆ ಡೆಲಿವರಿಗೆ ಹೋಗ್ಬೇಕಲ್ಲಪ್ಪ ಅಂತ ಹೇಳಿ ಹಿಂದಿನ ದಿನ ಶಾವಿಗೆ ಪಾಯಸ ಮತ್ತು ಎಗ್ ಫ್ರೈಡ್ ರೈಸು. ಸೊ ಕಾತಿ ಜಂಕ್ಷನ್ ಅಂತ ಇತ್ತು ನಮ್ಮ ಮನೆ ಮುಂದೆನೇ. ಸೊ ನಮ್ಮ ಶಾಪ್ ಇಟ್ಟಿದ್ದೀವಲ್ಲ, ಅದ್ರ ಪಕ್ಕದ ಶಾಪಲ್ಲೇ ಕಾತಿ ಜಂಕ್ಷನ್ ಇತ್ತು. ಅಲ್ಲಿ ಫ್ರೈಡ್ ರೈಸ್ ಚೆನ್ನಾಗಿ ಮಾಡ್ತಾಯಿದ್ರು. ತರಿಸ್ಕೊಂಡು ತಿಂದು ತೃಪ್ತಿಯಾಗಿ ಆಮೇಲೆ ಮಾರನೇ ದಿನ ನನ್ನ ಮಗಳಿಗೆ ನನ್ನ ಮಗಳು ಹುಟ್ಟಿದ್ದು ದಿನ ಅದು. ಸೊ ತುಂಬಾ ಖುಷಿಯಾಗುತ್ತೆ, ನಿಜ ಹೇಳ್ತೀನಿ. ನನಗಂತೂ ನನ್ನ ಮಗಳನ್ನ ನಾನು ಪಡ್ಕೊಂಡಿರೋಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ. ನಂತರ ಎಲ್ಲ ರಕ್ಷಿತ್ ಥರ ಎಲ್ಲ ಹೈಪರ್ ಆ್ಯಕ್ಟಿವ್ ಇಲ್ಲ. ಮತ್ತು ನಂತರ ಸಿಟ್ಟು ಅನ್ನೋದೊಂದು ಸ್ವಲ್ಪ ಇದೆ. ಅದು ಆ ನಕ್ಷತ್ರದಲ್ಲೇ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಅವಳು ರಾಶಿ ಹುಟ್ಟಿ ಇದರಲ್ಲೇ ಜನ್ಮ ಕುಂಡ್ಲಿಲೇ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಸಿಟ್ಟೊಂದು ಸ್ವಲ್ಪ ಇದೆ ಅಷ್ಟೇ, ಆದರೆ ಹಂಗೆ ಕಂಟ್ರೋಲ್ ಮಾಡ್ಕೊತಾಳೆ. ಮತ್ತು ತುಂಬ ಪೇಷನ್ಸ್ ಇದೆ. ಹಾಗೆ ಸೋಮ್ ಥರ ಅಂದರೆ ಅವಳು ಹೇಳಬೇಕು ಅಂತಂದರೆ, ಒಂದು ವರ್ಡಲ್ಲಿ ಹೇಳಬೇಕು ಅಂತಂದರೆ ಅವಳು
ಸೇಮ್ ಸೋಮು ಥರ ಅವಳು ಇರೋದು ಸೇಮ್ ತದ್ರೂಪ ಅವ್ರ ಅಪ್ಪನೇ, ಹಾಗೆ ಅವಳ ನಡವಳಿಕೆ ಅವಳ ಬುದ್ಧಿ ಎಲ್ಲ ಸೇಮ್ ಅವ್ರ ಅಪ್ಪನೇ. ಇನ್ನು ರಕ್ಷಿತ್ ನಂತರ ಸ್ವಲ್ಪ ಕೋಪಿಷ್ಟ, ಮತ್ತು ಹೈಪರ್ ಆ್ಯಕ್ಟಿವ್ ನಾನಿಲ್ಲ, ಅವನು ಹೈಪರ್ ಆ್ಯಕ್ಟಿವ್ ತುಂಬಾ ಆ ಥರ ಇದ್ದ. ಇವಳು ಹಂಗಲ್ಲ, ಅವ್ನಿಗೆ ಆಪೋಸಿಟ್ಟಾಗಿ ಇವಳಿದ್ದಾಳೆ. ನನಗೆ ಎಲ್ಲಿ ಒಂಥರನೂ ಆಗ್ಬಿಡ್ತಾಳನಪ್ಪ ಇವಳು ಹಿಂಗಪ್ಪ ನಿಭಾಯಿಸೋದು. ಮತ್ತು ಅವಾಗ ಎಲ್ಲ ಭಯ ಇತ್ತು. ಹೆಣ್ಮಗು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇರಲೇ ಇಲ್ಲ. ಗಂಡು ಮಗು ಅನ್ನೋದೇ ನನ್ನ ತಲೆನಿಂದ, ಅಯ್ಯೋ ಗಂಡು ಮಗು ಉಟ್ಬಿಟ್ರೆ ಏನಪ್ಪ ಮಾಡೋದು, ಇವನ ಜೊತೆ ಎಣ್ಗಿ ಇಷ್ಟು ವರ್ಷ ಸುಸ್ತಾಗಿ ಹೋಗ್ಬಿಟ್ಟಿದ್ನಿ, 14 ವರ್ಷ. ಇನ್ನು ಮತ್ತೆ ಇನ್ನೂ ಒಂದು 15 ವರ್ಷ 20 ವರ್ಷ ಇನ್ನೊಂದು ಗಂಡು ಮಗು ಜೊತೆ ಎಣಗಬೇಕಲ್ಲಪ್ಪ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತೈತೆ. ಸೊ ನಿಜ ಹೇಳ್ತೀನಿ ಫ್ರೆಂಡ್ಸು, ನಾನು ಯಾರೇನೇ ಅಂದ್ಕೊಳ್ಳಿ, ನಿಜವಾಗ್ಲೂ ಹೆಣ್ಮಕ್ಳು ದಿ ಬೆಸ್ಟ್ ಅಂತ ಹೇಳ್ತೀನಿ. ಅಪ್ಪ ಅಮ್ಮಂಗೆ ಹೆಣ್ಮಕ್ಳೇ ಅಂತಲೇ ಹೇಳ್ತೀನಿ. ಅಲ್ಲಿಟ್ಟಿದ್ದೀನಿ ನೋಡಿ ಶಮಿ, ಅಲ್ಲಿಟ್ಟಿದ್ದೀನಿ. ಅವಾಗ ನನ್ನ ಮಗಳು ನನಗೆ ಸಿಕ್ಕಿರೋದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ನಾನಿಷ್ಟೊಂದು ಪೇಷನ್ಸ್ ಇರಲೇ ಇಲ್ಲ ಫ್ರೆಂಡ್ಸ್. ನನಗೆ ಎಷ್ಟು ಪೇಷನ್ಸ್ ಕಲ್ತಿದ್ದೀನಿ ನಾನು ಅಂತಂದರೆ, ನಮ್ಮನೆ ಅಂದರೆ ಶಿಲ್ಪ, ಚಾಂದಿ ಎಲ್ರೂ, ನಮ್ಮ ಆಶಾ ಎಲ್ಲರೂ ಹೇಳ್ತಾರೆ, ಅಕ್ಕ ಎಷ್ಟು ಚೇಂಜ್ ಆಗಿದೆಯಾ ನೀನು, ಎಷ್ಟು ಪೇಷನ್ಸ್ ಬಂದಿದೆ ನಿನಗೆ, ನಿಜವಾಗ್ಲೂ ಕಣಕ್ಕ ಅಂತಾರೆ. ಅದನ್ನೇ ಅಂದೆ, ಹಿಂಗಲ್ಲ ಕಣ್ರೆ, ಏಜ್ ಹೋಗ್ತಾ ನಮ್ಮನ್ನು ಅದನ್ನು ಕಲಿಸುತ್ತೆ. ಇವಾಗ ಹಂಗಿರ್ತೀವಿ, ಬಿಸಿ ರಕ್ತ ಹೇಳ್ತಾರ, ಬಿಸಿ ರಕ್ತ ಹಂಗೆ ಆಡ್ತೀರ ಅಂತ, ಹಾಗೆ ಆಡ್ತೀವಿ. ಆಮೇಲೆ ಹೋಗ್ತಾ ಎಲ್ಲ ಕಲಿಸುತ್ತೆ ಪಾಠ ಅಂತಂತೀವಲ್ಲ, ಹಾಗೆ ನನಗೆ ಒಂದು ಲೆಕ್ಕದಲ್ಲಿ ಏನಾಯ್ತಂದರೆ, ಆಂಟಿ ಹೋದರು, ಅಮ್ಮ ಹೋದರು, ಮತ್ತು ಖುಷಿ ದೊಡ್ಡವಳು ಆಗ್ತಾ ಏನಿರುತ್ತೆ ಒಂಥರ ಎಲ್ಲ ಕಳ್ಕೊತ ಸ್ವಲ್ಪ ತುಂಬಾ ಮನಸ್ಸಿಗೆ ನೋವಾಗ್ತಾ ಶುರುವಾಯಿತು. ಆ ಜೋಶು, ಆ ಎನರ್ಜಿ ನಿಜವಲ್ಲ ಖಂಡಿತ ಇಲ್ಲ ಫ್ರೆಂಡ್ಸ್. ನಿಜ ಹೇಳ್ತೀನಿ, ಹೆಂಗಿದ್ದೆ ನನಗೆ ಅನಿಸುತ್ತೆ ಅಷ್ಟು ಚೇಂಜ್ ಆಗಿದ್ದೀನಿ, ಬದಲಾಗ್ಬಿಟ್ಟಿದ್ದೀನಿ. ಏನೇ ಬೇಡ ಸದ್ಯಕ್ಕೆ ಏನಂತಂದರೆ, ನಮ್ಮದೇ ಆದ ಒಂದು ಗೂಡು ಬೇಕು. ಆ ಗೂಡಲ್ಲಿ ಹೋಗಿ ಸೇರಿಕೊಂಡು ನೆಮ್ಮದಿಯಾಗಿ ಅಂಬ್ಲಿನೋ ಗಂಜಿನೋ ಮನೆಯಲ್ಲಿ ತಿನ್ಕೊಂಡು ನೆಮ್ಮದಿಯಾಗಿ ಇದ್ಬಿಡೋಣ. ಏನೋ ಒಂದು ಸ್ವಲ್ಪ ಅದಕ್ಕೆ ಅಂದರೆ ಅದು ತಿನ್ನೋಕೆ ಉಣ್ಣೋಕ್ಕೆ ಆದರೂ ಒಂಚೂರು ಮಾಡ್ಕೊಬೇಕಲ್ವ, ಅಷ್ಟು ಮಾಡಿಕೊಂಡು ನೆಮ್ಮದಿಯಾಗಿ ಇದ್ಬಿಡೋಣ ಅನ್ನೋ ಥರ ಆಗ್ಬಿಡಿದೆ ನನ್ನ ಪರಿಸ್ಥಿತಿ. ಹಾಗೆ ಟೋಟಲಿ ನನಗೆ ಹೇಳ್ಬೇಕಂತಂದರೆ, ಅಮ್ಮ ಮತ್ತು ಆಂಟಿ ಹೋದರು, ನನ್ನ ಮಗಳು ಇಂದ ನನಗೆ ಆ ನೋವನ್ನ ಮರೆಯೋಷ್ಟು ಆ ದೇವರು ಶಕ್ತಿ ಕೊಟ್ಟ. ಅದಕ್ಕೆ ಇವಳನ್ನ ಕೊಟ್ಟೋಗಿರೋದು, ಅವರಿಬ್ಬರೇ ಇವಳನ್ನ ಕೊಟ್ಟೋಗಿರೋದನ್ನೋ ಇಲ್ಲ ದೇವ್ರು ಕೊಟ್ಟಿರೋದನ್ನೋ ಅಂತ ನಾನು ನಿಜವಾಗ್ಲೂ ಅನ್ಕೊತೀನಿ. ಸೊ ನಿಜವಾಗ್ಲೂ ಹೇಳೋಕ್ಕಾಗಲ್ಲ, ಫೀಲಿಂಗ್ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಅವಾಗ ಹೇಳೋಕ್ಕಲ್ಲ. ಯಾಕೆಂತಂದರೆ ನನಗೇನೆ ನನ್ನ ಸೀಮಂತದ ವ್ಲಾಗ್ಗಳು ಈಗ 4ನೇ ವರ್ಷದಲ್ಲಿ ಸೀಮಂತದ ಬ್ಲಾಗ್ ಏನು ನಡೀತೋ ಅದೆಲ್ಲ ಇವಾಗ ನನಗೆ ರಿಪೀಟ್ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀನಿ. ಮನೆಯೆಲ್ಲ ಕುತ್ಕೊಂಡು ಆಂಟಿ ಮಮ್ಮಿ ಎಲ್ಲ ಚೆನ್ನಮ್ಮಜ್ಜಿ ಎಲ್ಲ ಬಂದಿದ್ರು ಸೀಮಂತಿಗೆ, ಅದನ್ನೆಲ್ಲ ಕುತ್ಕೊಂಡು ನೋಡ್ತಾ ಇದ್ದೆ ವ್ಲಾಗ್ಸ್ನೆಲ್ಲ. ಸಿಕ್ಕಾಬಿಡೆ ಬೇಜಾರಂತ ಅನ್ನಿಸ್ಬಿಟ್ಟು, ಹಿಂಗೆ ಗೊತ್ತಿಲ್ಲ, ನಾನು ಪದೇ ಹೇಳ್ಕೊಳಕ್ಕಾಗಲ್ಲ. ಇದೊಂದು ಶಾಪ್ ಒಂದು ನನಗೆ ಕ್ಲೋಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ದಿನ ಇನ್ನೇನು ಬಂದೇ ಬಿಡ್ತು. ನೋಡೋಣ ಹೆಂಗೆ ಮುಂದೆ ಹೋಗುತ್ತೆ ಏನು ಎತ್ತ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಕಮ್ಬ್ಯಾಕ್ ಆಗಬೇಕು ನಿಖಿತಾ ಮತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಏನು ಎತ್ತ ಅಂತ ಹೇಳಿ ಇದು ಮಾಡ್ತೀನಿ. ಮತ್ತು ಇನ್ನು ಸುಮಾರು ಜನ ನಿಖಿತಾ ನೀವು ಹೇಳಿದೆ, ನೀವು ಯಾಕೆ ಶಾಪ್ ಕ್ಲೋಸ್ ಮಾಡ್ತಾ ಇರೋದು, ಮತ್ತು ಅವತ್ತೊಂದು ದಿನ ನಾನು ಹೇಳಿದೆ ನಿಮಗೆ, ನನಗೆ ತುಂಬಾ ಬೇಜಾರಾಯಿತು, ಅದು ಹೇಳಿಲ್ಲ ನಾನು ಒಂದು ವಿಚಾರನ ಅಂತ ಹೇಳಿದೆ. ಆ ವಿಚಾರನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಫ್ರೆಂಡ್ಸ್. ಖಂಡಿತ ನಾನು ಈ ವಿಚಾರನ ಮುಂದಿನ ವ್ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಹಾಗೆ ಇನ್ಮೇಲೆ ನಾನು ಡೈಲಿ ವ್ಲಾಗ್, ಶಾಪ್ ಕ್ಲೋಸ್ ಆದಮೇಲೆ ಇನ್ನೇನು ಡೈಲಿ ವ್ಲಾಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲು ಹೇಗೆ ವೆಯ್ಟ್ ಮಾಡ್ತಿದ್ರು, ಬೆಳಗ್ಗೆ 10:30 11 ಗಂಟೆಗೆ ನಿಖಿತಾ ವ್ಲಾಗ್ ಹಾಕ್ತಾರೆ ಅಂತ, ಹಾಗೆಯೇ ವೆಯ್ಟ್ ಮಾಡಿ. ಇನ್ಮೇಲೆ ಖಂಡಿತ ನಾನು ಹೊಸ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ, ಒಂದಷ್ಟು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ತಿರ್ತೀನಿ. ಓಕೆ, ಏನಾಯಿತು ಸಾಕಾ? ತಿಂತೀರಾ? ಬೇಕಂತೆ ಇಲ್ಲ ಬೇಕು ಅಂತ ಒಗ್ಗರಣೆ చేಸ್ತೀನಿ. ಹೀಗೆ ವಾಚ್ ಮಾಡ್ತಾಯಿರಿ. ಸೊ ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಹಾಗೆ
ಇದು ಮಾಡಿ ಏನು ಬ್ಲೆಸ್ ಮಾಡಿ ಏನು ಅಪ್ಪ ಅಮ್ಮ ಬೇಗ ಹುಷಾರಾಗಲಿ ಅಂತ ಹೇಳಿಬಿಟ್ಟು ಆ ದೇವರಲ್ಲಿ ಕೇಳ್ಕೊಳ್ಳಿ. ನಿಜವಾಗ್ಲೂ ನನಗೆ ಅಪ್ಪ ಅಮ್ಮ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಅಪ್ಪ ಅಮ್ಮ ಗೃಹ ಪ್ರವೇಶ, ಅಮ್ಮ ಎಸ್ಪೆಷಲಿ ಅಮ್ಮ ಗೃಹ ಪ್ರವೇಶದವ್ರಿಗೂ ಇರಲೇಬೇಕು. ಯಾಕಂದರೆ ಅಮ್ಮನಿಗೂ ಆಸೆ ತುಂಬಾ ಗೃಹ ಪ್ರವೇಶ ನೋಡಬೇಕು, ನಾನು ನನ್ನ ಮಗನ ಮನೆ ನೋಡಬೇಕು ಅಂತ ತುಂಬ ಆಸೆ. ಸೊ ಅಲ್ಲಿವರೆಗೂ ಇದ್ದು ನಾನು ಲಾಸ್ಟ್ ಟೈಮ್ ಹೇಳಿದೆ ಅಲ್ಲಿವರೆಗೂ ದೇವ್ರು ಬದಿಸಿದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು. ಆದರೆ ಹಿಂಗೆ ದಿಢೀರಂತ ಆಟ ಆಗೋದು ಅಂತ ನನಗೆ ಗೊತ್ತಿರಲಿಲ್ಲ. ನಾವು ಆದರೆ ಆ್ಯಕ್ಚುಲಿ ಮೇನಲ್ಲೇ ನಮ್ಮ ಮನೆ ಗೃಹ ಪ್ರವೇಶ ಆಗಬೇಕಾಯ್ತು. ಆದರೆ ಈಗ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಸೊ ಆದರೆ ಪೋಸ್ಟ್ಪೋನ್ ಆಗಿದ್ದಕ್ಕೆ ಇವಾಗ ಬೇಬೆ ಕೆಲಸ ಮಾಡಿ ಅಂತೆಲ್ಲ ಇದು ಮಾಡ್ತಾಯಿದ್ದು, ನಾವು ಪೋಸ್ಟ್ ಮಾಡ್ತಾಯಿದ್ವಿ ಅವ್ರಿಗೂ ಕೂಡ. ಸೊ ಅದರಿಂದ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಬ್ಲೆಸ್ ಮಾಡಿರಿ. ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿರಬೇಕು ಇರಬೇಕು. ಯಾಕೆಂತಂದರೆ ನಮ್ಮ ಅಪ್ಪ ಅಮ್ಮನ ಅವರಲ್ಲಿ ಕಾಣ್ತಾಯಿದ್ದೀವಿ ಇವಾಗ. ಯಾಕಂದ್ರೆ ನನಗೆ ನೆಕ್ಸ್ಟ್ ಅವರೇ ಅಪ್ಪ ಅಮ್ಮನೇ ಅಲ್ವಾ. ಸೊ ಆದ್ದರಿಂದ ಅವರು ಚೆನ್ನಾಗಿ ನಮ್ಮ ಮನೆ ಗೃಹ ಪ್ರವೇಶದಲ್ಲಿದ್ದಾರೆ. ನಮ್ಮ ಅಪ್ಪ ಅಮ್ಮ ಇದ್ದಷ್ಟೇ ನನಗೂ ಖುಷಿ ಫೀಲ್ ಆಗುತ್ತೆ. ಹಾಗೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಎಲ್ಲರೂ, ನನ್ನ ಫ್ಯಾಮಿಲಿಯವರು ಅಷ್ಟೇ ಎಲ್ಲರೂ ಇದ್ದು ಎಲ್ಲರೂ ಜೊತೆಯಲ್ಲಿದ್ದು ನನಗೆ ನಡೆಸ್ಕೊಟ್ರೆ ನನಗೆ ಖುಷಿ ಇನ್ನೊಂದಿಲ್ಲ. ಸೊ ನೋಡೋಣ ಹೇಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾನು ಎಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಇನ್ನು ಡೈಲಿ ವ್ಲಾಗ್ ಆಗ್ತೀನಲ್ಲ, ಸೊ ಏನಾಗುತ್ತೆ ಏನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಓಕೆನಾ ಫ್ರೆಂಡ್ಸ್? ಸೊ ಸಿಗೋಣ ಮತ್ತು ಇನ್ನೊಂದು ವ್ಲಾಗಲ್ಲಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಖುಷಿಯಾಗಿ ಕೇಕ್ ಆರ್ಡ್ರ್ ಮಾಡಿದ್ದೀನಿ. ನಾಳೆ ಏನು ಖುಷಿಮ ಬರ್ತ್ಡೇ ವ್ಲಾಗ್ ಜೊತೆಗೆ ಹಾಗೆ ಮತ್ತು ನಮ್ಮ ಶಾಪು ನಾಳೆನೇ ಕೊನೆ ಆಗುತ್ತಾ ಇಲ್ಲ ಅಂತಾರೆ ನಾಡಿದ್ದಕ್ಕೂ ಹೋಗುತ್ತಾ ಅದು ಗೊತ್ತಿಲ್ಲ ಇನ್ನೂ ಏನು ಎತ್ತ ಅನ್ನೋದನ್ನ ನಾನು ನಾಳೆ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಕಂಪ್ಲೀಟ್ ಅಪ್ಡೇಟ್ ವ್ಲಾಗ್ ನಾಳೆ ಸಿಗುತ್ತೆ ನಿಮಗೆ. ಓಕೆ, ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಸಿಗೋಣ ಮತ್ತೆ ಇನ್ನೊಂದಲ್ಲಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ 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 ಮಾಡಿಬಿಡು ಎಲ್ರಿಗೂ. ಗುಡ್ ನೈಟ್ ಹೇಳು ಶಾಮಿ. ಹಚ್ಚುತ್ತೀನಿ.